ನೀಟ್ ಅಕ್ರಮದ ವಿರುದ್ಧ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಈಗಾಗಲೇ ಏನು ಪ್ರತಿಭಟನೆ ಕೂಡ ಆಗ್ತಿರುವಂಥದ್ದು. ಈಗಾಗಲೇ ಸೋನಂ ಅವರು ಕೂಡ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚಲಗೂ ಕೂಡ ಕರೆಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಆಗಿದೆ. ಈ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲೂ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದೆ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಪ್ರತಿಭಟನೆ ಆಗ್ತಾ ಇದೆ. ಈಗ ಸದ್ಯ ನಾನು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇದ್ದೀನಿ. ನಮ್ಮೊಂದಿಗೆ ಪ್ರತಿಭಟನಾಕಾರರಿದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ನೀವು ಒಂದಿಷ್ಟು ಬೆಳವಣಿಗೆಗಳನ್ನು ನೋಡಿದ್ದೀರಿ. ಕಳೆದ 23 ದಿನಗಳಿಂದ ಉಪವಾಸ ಮಾಡಿದಂತಹ ಸೋನಂ ಅವರು ಪಾರ್ಲಿಮೆಂಟ್ ಚಲೋಗೆ ಕರೆಯನ್ನು ಕೊಟ್ಟಿದ್ರು. ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಆಗಿದೆ. ಇನ್ನೂ ಕೂಡ ಕೇಂದ್ರ ಸರ್ಕಾರ ನೈತಿಕ ಹೊಣೆಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ಕೇಂದ್ರ ಸರ್ಕಾರಕ್ಕೆ? ನೋಡಿ, ಇದು 21 ದಿನದಿಂದ ನಡೆದಿಲ್ಲ. ನಿಮಗೆ ಹೇಳ್ತೀನಿ ನಾನು, ಕಳೆದ 2014ನಿಂದ ಇಲ್ಲಿವರೆಗೆ 61 ಟೈಮ್ ಪೇಪರ್ ಲೀಕ್ ಆಗಿದೆ. ನೀಟ್ ಪೇಪರ್ ಸೌಂಡ್ ಮಾಡಿದ್ದಾರೆ, ಹೇಳಿದ್ದಾರೆ. ಅಂದ್ರೆ ಅದು ಎಜುಕೇಷನ್ಗೆ ಬಿಸ್ನೆಸ್ ಮಾಡಿದ್ದಾರೆ ಮೋದಿ ಸರ್ಕಾರ. 202 ಕೋಟಿ ಪ್ರತಿ ವರ್ಷ ನಾನು ನೌಕರಿ ಕೊಡ್ತೀನಿ. ಜನ ನೀಟ್ದಲ್ಲಿ ಪಾಸ್ ಆಗಲಾರ್ದೆ, ಎಜುಕೇಷನ್ ಮಾಡಲಾರ್ದೆ ನೌಕರಿ ಎಲ್ಲಿದ್ದು ಕೊಡ್ತೀರಿ ನೀವು? ತಪ್ಪು ಮಾಡಿದ್ದಾರೆ. ಅದಕ್ಕಲ್ಲೇ ತಪ್ಪು ಮಾಡೋದಕ್ಕೆ ಉಪವಾಸ ಸತ್ರ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಜಂತರ್ ಮಂತರದಲ್ಲಿ ನಡೀತು. ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ಬರನ್ನು ಹೋಗಿ ಅವ್ರಿಗೆ ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ಹೋಗಲ್ಲ, ಮಾತಾಡಲ್ಲ. ನೀವು ಜನರ ಏನು ದೇಶದಲ್ಲಿ ಜನರಿದ್ದಾರ, ಅವ್ರಿಗೆ ಪ್ರೀತಿ ಮಾಡ್ತಾ ಇಲ್ಲ. ಅವ್ರ ಮ್ಯಾಗ ಏನಿಲ್ಲ. ನಿಮಗೆ ಮಾಡ್ಬೇಕಂದ್ರೆ ನೀವು ನಿಮ್ಮ ಚೇರ್ ಜೊತೆ ಫೆವಿಕೋಲ್ ಹಚ್ಕೊಂಡು ಕುಂತಿದ್ದೀರಾ. ಆ ಜನ ಏನು ನಿನ್ನೆ ಮೊನ್ನೆ ತಾನೇ ಯುವಕೇನು ಇದ್ದಿರಲ್ಲ, ಅವರೇ ನಿಮಗೆ ಆಯ್ಕೆ ಮಾಡಿದ್ದಾರೆ. ಮೋದಿ ಅಂತ ಚೀರ್ತಾ ಇದ್ದರು ಆ ಟೈಮಿಗೆ. ಅದೇ ಯುವಕರು ರೋಡಿನ ಮ್ಯಾಗೆ ಬಂದು ನಿಮ್ಗೆ ಏನು ಕೇಳ್ತಾ ಇದ್ದಾರೆ? ನಿಮ್ಮ ಮನುಷ್ಯ ಏನಿದ್ದಾನೆ ಮಿನಿಸ್ಟರ್ ತಪ್ಪು ಮಾಡಿದ್ದಾನೆ, ಅದಕ್ಕೆ ಅವರಿಗೆ ರಿಸಿಗ್ನೇಷನ್ ಕೊಡಿ. ಅದು ಕೊಡ್ಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ನೀವು ಅಂಬಾನಿ ಅಡಾನಿ ಅವ್ರ ಕೆಲಸ ಮಾಡ್ತಾ ಇದ್ದೀರಿ. ಈಗ ಜನರಿಗೆ ಯುವಕರಿಗೆ ಗೊತ್ತಾಗಿದೆ. 100 ವರ್ಷ ಹೋರಾಡಿ ಬ್ರಿಟಿಷ್ ಅವರಿಗೆ ಕಳಿಸಿದ್ದಾರೆ ನಮ್ಮ ಹೋರಾಟಗಾರರು. ಇವತ್ತು ಅದೇ ಯುವಕರು ಹೋರಾಟಗಾರರು ನಿಮ್ಮನ್ನು ಕಳಿಸ್ತಾರ ಆಚೆಗೆ. ಮತ್ತೊಮ್ಮೆ ರಾಷ್ಟ್ರಪತಿ ಶಾಸನ ಆಗಬೇಕು, ಆಮೇಲೆ ಎಲೆಕ್ಷನ್ ನಡಿಬೇಕು. ಅದೇ ಯೂತ್ ನಿಮಗೆ ಆಯ್ಕೆ ಮಾಡಿ ಯಾವ ಪ್ರಧಾನಮಂತ್ರಿ ಮಾಡ್ತಾರ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಧಾನಮಂತ್ರಿಯವರೇ, ನಿಮಗೆ ನೈತಿಕತೆ ಇದ್ದರೆ ನೀವು ನಿಮ್ಮ ಪೊಸಿಷನ್ಲೇ ಇಸ್ತೀಫಾ ಕೊಡಬೇಕು, ರಿಸಿಗ್ನೇಷನ್ ಕೊಡಬೇಕು. ಜನ ಏನು ಕೇಳ್ತಾ ಇದ್ದಾರೆ? ನಿಮ್ಮ ಮೋದಿ ಚೇರ್ ಕೇಳ್ತಾ ಇಲ್ಲ, ಪ್ರಧಾನಮಂತ್ರಿ ಚೇರ್ ಕೇಳ್ತಾ ಇಲ್ಲ, ಮುಖ್ಯಮಂತ್ರಿನೂ ಕೇಳ್ತಾ ಇಲ್ಲ. ಅವ್ರು ಇಸ್ತೀಫಾ ಕೇಳ್ತಾ ಇದ್ದಾರೆ. ಯಾಕಂದ್ರೆ ತಪ್ಪು ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿತಂದ್ರೆ ಅವರಿಗೆ ಜೈಲಿಗೆ ಹಾಕ್ತೀರಿ. ಏನು ಮಾಡಲಾರ್ದೆ ಇಡಿ CBI ಅವ್ರಿಗೆ ಮನೆಗೆ ಕಳಿಸ್ತೀರಿ. ಯಾವ ಪಾರ್ಟಿ ಪಕ್ಷ ಮುರಿಬೇಕಂದ್ರೆ ಅಲ್ಲಿ ಹೋಗ್ತೀರಿ. ಒಂದು ನಿಮ್ಮ ಪೊಸಿಷನ್, ನಿಮ್ಮ ಮಿನಿಸ್ಟರ್ ತಪ್ಪು ಮಾಡಿದ್ದಾರೆ, ಅದಕ್ಕೆ ನೀವು ರಿಸಿಗ್ನೇಷನ್ ಕೊಡಿಸಿ ಅಂತ ಕೇಳ್ತಾ ಇದ್ರೆ ಅವ್ರು ಕೇಳಕ್ಕೆ ರೆಡಿ ಇಲ್ಲ. ಇಂಥ ಪ್ರಧಾನಮಂತ್ರಿ ನಮಗೆ ಬೇಕಂತ ನಾವು ಕೇಳ್ತಾ ಇದ್ದೀನಿ. ನಮಗೆ ದೇಶಕ್ಕೆ ನಾವು ಯುವಕರಿಗೆ ಕೇಳ್ತಾ ಇದ್ದೀನಿ, ಇಂಥ ಪ್ರಧಾನಮಂತ್ರಿ ನಮಗೆ ಬೇಕೇನು? ಜೆನ್ಸಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಪಾಠ ಕಲಿಸುತ್ತಾ? ಈಗಾಗಲೇ ನೀವು ನೋಡಿದಿರಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಇಂದಿನ ಜೆನ್ಸಿ ಯುಗ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಾ? ನೋಡಿ, ಏನು ಜನಿಸಿದ್ರಲ್ಲ ಮಕ್ಕೊಂದಿರೋರು ಈ ಕಳೆದ 12 ವರ್ಷದಿಂದ ಅಂಧಭಕ್ತಾಗಿ ಕೆಲಸ ಮಾಡ್ತಾಯಿದ್ರು. ಜಾಗೃತ ಆಗಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ನಮಗೋಸ್ಕರ ಏನು ಗೌರ್ಮೆಂಟ್ ಇದೆ ಅದು ವರ್ಕ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಈ ಗೌರ್ಮೆಂಟಿಗೆ ತೆಗಿಬೇಕು ಅಂತ ಒಂದು ಇಚ್ಛೆ ಮಾಡಿದ್ದಾರೆ. 100% ನಾ ಹೇಳ್ತೀನಿ ಈ ಸರ್ಕಾರ ಹೋಗುತ್ತೆ. ಇದಿಷ್ಟು ಪ್ರತಿಭಟನೆಗೆ ಬಂದಂತಹ ಪ್ರತಿಭಟನಾಕಾರರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.